ವೀಕ್ಷಕರೇ, ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಣ ಯಾರು ನುಂಗಿದ್ರು? ಇದು ಏನು ಕತೆ? ಸುಮ್ಮನೆ ಸ್ಟೋರಿ ಹೋಗ್ತಾ ಇದೆ. SIT ಅಂತೆ, CBI ಅಂತೆ, ಆಮೇಲೆ ಏನು ಜಾರಿ ನಿರ್ದೇಶನಾಲಯ ಅಂತೆ. ಇಡೀ ಏನಾಗ್ತಿದೆ ನಿಜವಾಗ್ಲೂ? ಹೆಂಗೆ ತಿಂದರು ಈ ದುಡ್ಡನ್ನು? ಇದನ್ನು ಯಾರೂ ಹೇಳ್ತಾ ಇಲ್ಲ. ಬನ್ನಿ, ವಾಲ್ಮೀಕಿ ನಿಗಮದ 187 ಕೋಟಿ ಹಣ ವರ್ಗಾವಣೆ ಕೇಸು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೀತಾ ಇದೆ. ಮಾಜಿ ಸಚಿವ ನಾಗೇಂದ್ರ ಆಯಿತು, ಇದೀಗ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ ಆಯಿತು. ಇದೀಗ CM ಸಿದ್ದರಾಮಯ್ಯ ಅವರಿಗೆ ಕೂಡ ವಾಲ್ಮೀಕಿ ನಿಗಮದ ಉರುಳು ಸುತ್ತಿಕೊಳ್ಳುವ ಲಕ್ಷಣ ಕಾಣಿಸ್ತಾ ಇದೆ. ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡಿ, ಆಮೇಲೆ ಸಮಗ್ರ ಮಾಹಿತಿ ಕೊಡ್ತಾ ಹೋಗ್ತೀನಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಸರ್ಕಾರಿ ಅಂದರೆ ಹಣಕಾಸು ಇಲಾಖೆಯ ಟ್ರೆಜರಿಯಿಂದನೇ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ರಿಮ್ಯಾಂಡ್ ಕಾಪಿ ಎಲ್ಲ ಕೋರ್ಟ್ಗೆ ಸಲ್ಲಿಸಿದ್ರು. ಹಣಕಾಸು ಇಲಾಖೆ CM ಬರುತ್ತೆ, ಇದು ಅವ್ರು ಕ್ವಶನ್ ಮಾಡ್ತಾ ಇರುವಂಥದ್ದು. ನನಗೆ ಗೊತ್ತಿಲ್ಲ. ಹಣಕಾಸು ಇಲಾಖೆ ಏನಾದರೂ ಫೈಲ್ಯೂರ್ ಆಗಿದೆ ಅಂತ? ಸಾಧ್ಯನೇ ಇಲ್ಲ. ಸರ್ಕಾರ ಮುಜಾರಾಗಿದೆ ಸರ್ ಇಡೀ ಇದು ದಾಳಿ. ಸಿದ್ದರಾಮಯ್ಯ ಬುಡಕ್ಕೆ ಬಹುಕೋಟಿ ಕೇಸ್. ಹಣ ವರ್ಗಾವಣೆಗೆ ಮುಖ್ಯಮಂತ್ರಿ ಒಪ್ಪಿದ್ರ? ಆ ಕಡೆ ಬಿ ನಾಗೇಂದ್ರ, ಈ ಕಡೆ ಬಸನಗೌಡ ದದ್ದಲ್. ಇಬ್ಬರಿಗೂ ಇಡಿ ಅಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಿದ್ದಾರೆ. ಇಬ್ಬರ PAಗಳನ್ನು ಹಾಕಿಕೊಂಡು ರುಬ್ಬುತ್ತಿದ್ದಾರೆ. ಈ ಸಂಕಷ್ಟದ ಕಾಲದಲ್ಲೇ ಸಿದ್ಧ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಉರುಳು CM ಸಿದ್ದರಾಮಯ್ಯಗೆ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ. ವಾಲ್ಮೀಕಿ ನಿಗಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ವಸಂತನಗರ ಶಾಖೆಯಲ್ಲಿ 2 ಖಾತೆ ಹೊಂದಿದೆ. ಅಸಲಿಗೆ ಇದೇ ಬ್ಯಾಂಕಿನ 2 ಖಾತೆಗಳಲ್ಲಿ ಒಂದನ್ನು ಬೇರೆ ಕಡೆ ವರ್ಗಾಯಿಸಲು ಸರ್ಕಾರದ ಅನುಮತಿ ಬೇಕೇ ಬೇಕು. ಆದರೆ ವ್ಯವಸ್ಥಾಪಕ ನಿರ್ದೇಶಕರು ಅನುಮತಿ ಇಲ್ಲದೆಯೇ MG ರೋಡ್ ಶಾಖೆಗೆ 187 ಕೋಟಿ ಹಣ ವರ್ಗಾವಣೆ ಮಾಡಿಸಿದ್ದಾರೆ. CM ಸಿದ್ದಣ್ಣ, ಉತ್ತರ ಕೊಡಿ. ಇಷ್ಟೊಂದು ಮೊತ್ತದ ಹಣ ವರ್ಗಾವಣೆಯಾದರೂ ನಿಮಗೆ ಗೊತ್ತಾಗ್ಲಿಲ್ವಾ? ಹಣಕಾಸು ಮಂತ್ರಿ ಸಂಪುಟ ಸದಸ್ಯರಿಗೂ ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯ ಹಗರಣದ ಪಾಲುದಾರರ ಅನುಮತಿ ಇಲ್ಲದೆ ಹುಜೂರ್ ಹಣ ವರ್ಗಾಯಿಸೋಕೆ ಆಗುತ್ತಾ? ಇಲ್ಲವೇ ಹಣ ವರ್ಗಾವಣೆಗೆ ನಿಮ್ಮ ಅನುಮತಿ ಇತ್ತ ಅನ್ನೋ ಪ್ರಶ್ನೆಗೆ CM ಉತ್ತರಿಸಲೇಬೇಕಿದೆ. ಟ್ರೆಜರಿಯಿಂದ ಆಗಕ್ಕೆ ಸಾಧ್ಯ ಆಗಲ್ಲ. ಈ ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ SIT ಇದೆ, ನೋಡ್ಕೊತದೆ. ಗೊತ್ತಾಯ್ತಾ? ಈಗ 3 ತನಿಖೆಗಳು ನಡೀತಾ ಇದ್ದಾರೆ. ಒಂದು CBI ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ, ಇನ್ನೊಂದು ED, ಇನ್ನೊಂದು SIT ಮಾಡಿದ್ದೀವಿ. SIT ಅವರು ತನಿಖೆ ನಡೀತಾ ಇದ್ದಾರೆ. ತನಿಖೆ ರಿಪೋರ್ಟ್ ಬರಲಿ. ನೀವು ರಿಪೋರ್ಟೇ ಕೊಟ್ಟಿಲ್ಲ. ರಿಪೋರ್ಟ್ ಯಾರಿಗೆ ಬಂತು? ಎಲ್ಲಪ್ಪ ಅದು ಸರಿ, ನನಗೆ ಬಂದಿಲ್ಲ ನಡೆಯ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ದಾಳಿ ಅನಗತ್ಯ ಎಂದು DCM DK ಶಿವಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾವು ಈಗಾಗಲೇ SIT ರಚನೆ ಮಾಡಿದ್ದೇವೆ, ಕಾನೂನು ಪ್ರಕಾರವೇ ಎಲ್ಲ ನಡೆಯುತ್ತಿದೆ ಎಂದರು. ಇಡೀ ದಾಳಿ ಏನು ಅವಶ್ಯಕತೆ ಇರಲಿಲ್ಲ. ಆಲೇ ನಮ್ಮ SIT ಅವರೆಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ. ED ಅವರು CBIನವರಿಗೆ ಪ್ರಾವಿಷನ್ ಇದೆ. ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದರೂ ಅವ್ಯವಹಾರ ಆಗಿತ್ತು ಅಂತಂದರೆ ಬಂದು ನೋಡಲಿಕ್ಕೆ ಅವಕಾಶಗಳಿದೆ. EDಗೆ ಏನು ಅವಶ್ಯಕತೆ ಏನು ಇರಲಿಲ್ಲ. EDಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ. NR ರಮೇಶ್ ಮೇಲೆಲ್ಲ ತೊಗೊಳಕ್ಕೆಲ್ಲ ಅವಕಾಶ ಇಲ್ಲ. ಅದಕ್ಕೆಲ್ಲ ಸಿಸ್ಟಮ್ ಇದೆ. NR ರಮೇಶ್ ಇನ್ನೊಬ್ಬ ಅವ್ರ ಮೇಲೆಲ್ಲ ತೊಗೊಳಕ್ಕೆಲ್ಲ ED ಕಂಪ್ಲೇಂಟ್ ತೊಗೊಳಕ್ಕೆ ಅವಕಾಶ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ ಹಗರಣಗಳ ಸುಳಿಯಲ್ಲಿ ಸಿಲುಕಿದೆ. ಆದ್ದರಿಂದ ಕಾಂಗ್ರೆಸ್ ವಿರುದ್ಧ ಸಮರಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ವಿಜಯೇಂದ್ರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸಭೆ ನಡೆಸಿ ಹೋರಾಟದ ರೂಪುರೇಷೆ ಸಿದ್ಧಪಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.